ರೈತ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶಿವಲಿಂಗಯ್ಯ. ಅಭಿಮಾ ಕೃಷಿಗೆ ಸ್ವಾಗತ. ಈಗ ರೈತರಿಗೆ ಏನೈತ್ರಿ, ಬೇರೆ ಬೇರೆ ಸಮಸ್ಯೆ ಇರ್ತಾವ್ರಿ. ಸಮಸ್ಯೆ ಅಂದ್ರೆ ಹೆಂಗೈತ್ರಿ, ಹೊಲ್ದಾಗೀಗ ಸ್ಪ್ರೇ ಮಾಡುವಾಗ ಏನೈತ್ರಿ, 20 ಲೀಟರ್ ಕ್ಯಾನು 25 ಲೀಟರ್ ಕ್ಯಾನ್ ಹೊತ್ಕೊಂಡು ಹೋಗೋದ್ರಿ, ಮತ್ತು ಸ್ಪ್ರೇರ್ ಹೊಡೆಯೋದು, ಮತ್ತು ಅದನ್ನ ಮತ್ತೆ ತುಂಬ್ಕೊಂಡು ಹೋಗೋದ್ರಿ, ಇದೆಲ್ಲ ಈಗ ಸಮಸ್ಯೆ ಬರ್ತಾವ್ರಿ. ಮತ್ತೇನೈತ್ರಿ, ಈಗ ಲೇಬರ್ ಸಮಸ್ಯೆ ಭಾಳ ಆಗೈತ್ರಿ ಎಲ್ಲ ಕಡೆ. ಈಗ ಆಲ್ ಓವರ್ ಕರ್ನಾಟಕ ಆಗಲಿ, ಆಲ್ ಓವರ್ ಇಂಡಿಯಾ ಆಗಲಿ, ಲೇಬರ್ಸ್ದ ಭಾಳ ಇಶ್ಯೂ ಆಗತೈತ್ರಿ. ಒಬ್ಬರೊಬ್ರು ಓನರ್ ಏನೈತ್ರಿ, ಹೊಲ ಎಲ್ಲ ತೊಗೊಂಡಿರ್ತಾರು, ಲೇಬರ್ ಅದು ಇರಲ್ರಿ, ಅವ್ರು ಸ್ವತಃನೇ ರೈತರಿಗೆ ಅದು ಮಾಡ್ತಿರ್ತಾರೆ. ಅದಕ್ಕೇನೈತ್ರಿ, ಅಭಿಮಾ ಕೃಷಿ ಒಂದು ಸೊಲ್ಯೂಷನ್ ಏನು ತೊಂಬದೈತಂದ್ರೆ ಸೂಪರ್ ಬೂಮ್ ಸ್ಪ್ರೇ. ಇದು ಪೂರ್ತಿ ವಿಡಿಯೋ ನೋಡ್ರಿ. ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡ್ರಿ, ಜಾಸ್ತಿ ಮಂದಿಗೆ ಶೇರ್ ಮಾಡ್ರಿ. ಏನಾರ ಪ್ರಶ್ನೆ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಈಗ ರೈತರು ಏನು ಮಾಡ್ತಾರಂದ್ರೆ, ಈಗ ಟ್ರ್ಯಾಕ್ಟರ್ ತೊಗೋತಾರ್ರಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಟ್ರ್ಯಾಕ್ಟರ್ ತೊಗೋತಾರಿ. ಅದಾದ್ಮೇಲೆ ಅದಕ್ಕೆ ಬಾಕಿ ಎಲ್ಲಕ್ಕೂ ಕೆಲ್ಸಕ್ಕೆ ಉಪಯೋಗ ಮಾಡ್ತಾರ್ರಿ. ಅದರ ಸ್ಪೆಷಲ್ ಹಿಂದ್ಗಡೆ ಸ್ಪ್ರೇಯರ್ ಮಾಡಾಕೋದು ಏನು ಮಾಡ್ತಾರ್ರಿ, ಬೂಮ್ ಸ್ಪ್ರೇಯರ್ ತೊಗೊಂಡ್ ಬರ್ತಾರೆ. ಮತ್ತು ಅದನ್ನು ಒಂದು ಸ್ವಲ್ಪ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೂಮ್ ಸ್ಪ್ರೇಯರ್ನು ತೊಗೊಂಬರ್ತಾರೆ. ಎಲ್ಲ ಟ್ರ್ಯಾಕ್ಟರು ಅದೆಲ್ಲ ಕುಡಿಸಿ ಭಾಳ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅದನ್ನ ತೊಗೊಂಬರ್ತಾರೆ. ಆದ್ರೆ ಏನೈತ್ರಿ, ಇಷ್ಟೆಲ್ಲ ಸಾಮಾನ್ಯ ರೈತರು ಏನೈತ್ರಿ ಖರ್ಚು ಮಾಡೋಕ್ಕಾಗಲ್ರಿ. ಅದಕ್ಕೇನೈತ್ರಿ, ಅಭಿಮಾ ಕೃಷಿ ಅವರು ಸೂಪರ್ ಬೂಮ್ ಸ್ಪ್ರೇಯರ್ ರೆಡಿ ಮಾಡಿದ್ದಾರೆ. ಅದ್ರ ಬಗ್ಗೆ ಎಲ್ಲ ನಾನು ಡೀಟೇಲ್ಸ್ ಹೇಳ್ತೀನಿ, ಪೂರ್ತಿ ವಿಡಿಯೋ ನೋಡ್ರಿ. ಸ್ಟಾರ್ಟಿಂಗ್ ಈಗ ನಾವು ಇಂಜಿನ್ ಇಂತ್ರ ಸ್ಟಾರ್ಟ್ ಮಾಡೋಣ. ಈಗ ಇಂಜಿನ್ ಬಂದು ಒಂದು 65 cc ಇಂಜಿನ್ ಐತ್ರಿ. ಇದು ಪೆಟ್ರೋಲ್ ಆಪ್ರೇಟೆಡ್ ಐತ್ರಿ, ಪೆಟ್ರೋಲ್ ಸಪ್ರೇಟ್ ರೀ, ಆಯಿಲ್ ಸಪ್ರೇಟ್ ಐತ್ರಿ. ನೆಕ್ಸ್ಟ್ ನೀವು ಇದು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೋದ್ರಿ ಇದನ್ನ ಜಗ್ಗಿಂಗ. ನೆಕ್ಸ್ಟು ಇಲ್ಲೇ ಮುಂದ್ಗಡೆ ನೋಡ್ಬೋದ್ರಿ, ಇದು ಎಕ್ಸಿಲೇಟರ್ ಐತ್ರಿ. ಅಂದ್ರೆ ನಿಮ್ಗೆ ಸ್ಪೀಡ್ ಹೆಚ್ಚು ಕಡಿಮೆ ಮಾಡಾಕಿದು ಎಕ್ಸಿಲೇಟರ್. ಮತ್ತು ಇಂಜಿನ್ ಬಂದ್ ಮಾಡಾಕಿದು ಬಟನ್ ಐತ್ರಿ. ಇದನ್ನೊಂದು ಸ್ವಲ್ಪ ಪ್ರೆಸ್ ಮಾಡಿ ಇಡೋದ್ರಿ, ಬಂದ್ ಆಗ್ಬಿಡ್ತೈತಿ. ನೆಕ್ಸ್ಟ್ ಇದು 25 ಲೀಟರ್ ಕ್ಯಾನ್ ಐತ್ರಿ. ಇದ್ರೊಳಗೆ ಔಷಧ ಮಿಕ್ಸ್ ಮಾಡ್ಕೊಂಡು ನೀವು ಸ್ಪ್ರೇ ಮಾಡ್ಕೋಬೋದ್ರಿ. ನೆಕ್ಸ್ಟ್ ಇಲ್ಲಿ ನಾನು ಬೂಮ್ ಸ್ಪ್ರೇಯರ್ ಬಗ್ಗೆ ಹೇಳ್ತೇನೆ. ಇದು ಸೂಪರ್ ಬೂಮ್ ಸ್ಪ್ರೇಯರ್ ನಾವೇನು ಹೇಳ್ತೀನಿ, ಇದ ಬೂಮ್ ಸ್ಪ್ರೇಯರ್ ಅದ್ರದ್ದು, ಇದು ಅದರ ಅಟ್ಯಾಚ್ಮೆಂಟ್ ರೀ. ಇದು ಪೂರ್ತಿ ಅಗಲ್ ಏನೈತ್ರಿ, ಒಂದು 12 ಅಡಿ ಐತ್ರಿ. 12 ಅಡಿ ಒಳಗೆ ಏನೈತ್ರಿ, ಒಂದು ಸೈಡ್ ರೀ, ಇದ ಸೈಡ್ ಏನೈತ್ರಿ ಒಂದು 6 ಅಡಿ ಐತ್ರಿ. ಇದು ಅಂದ್ರೆ 6 ಫೂಟ್ ರೀ. ಈ ಕಡೆ ಹೋದ್ರೆ 6 ಫೂಟ್ ಐತಿ. ಒಂದೊಂದ್ ಕಡೆ ಏನೈತ್ರಿ ಟೋಟಲ್ 6 ನೋಸಲ್ ಅದಾವ್ರಿ. ಈ ಕಡೆ 3 ನೋಸಲ್ ರೀ, ಈ ಕಡೆ 3 ನೋಸಲ್ ರೀ. ಈಗ ಒಬ್ರೊಬ್ರಿಗೆ ಏನೈತ್ರಿ 6 ನೋಸಲ್ ಯೂಸ್ ಆಗುಲ್ರಿ. ನಮ್ಗೆ 4 ನೋಸಲ್ ಬೇಕಂದ್ರ ನೀವು ಇದನ್ನೇನೈತ್ರಿ ಒಂದ್ ಸ್ವಲ್ಪ ಲೂಸ್ ಮಾಡ್ಕೊಂಡ್ರಿ ಇದನ್ನ ಬಂದ್ ಮಾಡ್ಕೋಬೋದ್ರಿ ನೀವು. ಮತ್ ನೆಕ್ಸ್ಟ್ ಏನೈತ್ರಿ, ಈಗ ಒಬ್ರೊಬ್ರಿಗೆ ಏನೈತ್ರಿ, ಈಗ ಅಗಲ್ ಇಟ್ಟಿರಿ, ಉದ್ದನ್ನು ಯೂಸ್ ಮಾಡ್ಬೇಕಾಕಿದ್ರಿ. ಉದ್ದ ಹೆಂಗ್ ಇಡೋದಂದ್ರಿ, ಇದನ್ನ ಇಲ್ಲಿ ನಟ್ ಬೋಲ್ಟ್ ಕೊಟ್ಟಿರ್ತೇವೆ, ನಟ್ ಬೋಲ್ಟ್ ಲೂಸ್ ಮಾಡ್ಕೊಂಡ್ರಿ ಇವೆರಡು ಉದ್ದಕ್ಕೆ ಹಾಕಿದ್ರಿ. ಇದಕ್ಕೇನೈತ್ರಿ ನಾನು ಡೆಮೋ ತೋರಿಸ್ತೇನೆ ರೀ ನಿಮ್ಗೆ, ಹೆಂಗ್ ಇಡ್ತೇವೆ ಅದನ್ನು ನಾನು ನಿಮಗೆ ತೋರಿಸ್ತೇನೆ ರೀ. ಉದ್ದ ಇಡೋ ಮುಂದೆ ಇದನ್ನಷ್ಟ ಲೂಸ್ ಮಾಡ್ಕೊಂಡ್ರಿ ಇಟ್ಕೋಬೋದ್ರಿ. ಅವಾಗೂ ನಿಮ್ಗೆ ಇನ್ನ ತಳಗಡೆ ತೊಗೊಂಡ್ರೆ ನಿಮ್ದು ಇದು ಪೂರ್ತಿ 5 ಅಡಿ ಐತ್ರಿ. ಇದೇನೈತಲ್ರಿ ಇದ್ರದ್ದು ಹೈಟು 5 ಅಡಿ ಐತ್ರಿ, 5 ಫೂಟ್ ಐತ್ರಿ. ನೀವು ಹೆಚ್ಚು ಕಡಿಮೆ ಮಾಡ್ಬೋದು. ಇದು 5 ಫೂಟ್ ತನಕ ಇಲ್ಲಿ ಹೊಡಿಬೋದ್ರಿ. ಮತ್ತಿದು ಟೋಟಲ್ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದ್ರಿ. ನೆಕ್ಸ್ಟ್ ಇದು ಇದರ ಏನು ಬಾಡಿ ಇದೇನು ಫ್ರೇಮ್ ಐತಲ್ಲ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ತೇನೆ ರೀ ನಾನು ನಿಮ್ಗೆ. ಈಗ ಒಬ್ರೊಬ್ರು ಏನಂತಾರ, ಸರ್ ಹೊಲ್ದಾಗ ಇದನ್ನ ಕಟ್ ಆಕೈತ್ರಿ, ಏನಾರ ಹಿಂಗೆ ಡೌಟ್ ಇರ್ತೈತ್ರಿ. ಇದು ನೀವು ನೋಡ್ಬೋದ್ರಿ, ಪೂರ್ತಿ ಇದು ಫ್ರೇಮ್ ಏನೈತ್ರಿ ಪೂರ್ತಿ ಸ್ಮೂತ್ ಐತ್ರಿ. ಅಂದ್ರೆ ಏನು ಹಿಂಗ್ ಕಟ್ ಆಗುವಂಗ ಏನು ಇಲ್ರಿ, ಅಂದ್ರೆ ಹಿಂಗ್ ಚೂಪದ್ದ ಏನಿಲ್ರಿ. ಇದು ಫ್ರೇಮ್ ಏನೈತ್ರಿ ಏನು ಕಟ್ ಆಗುವಂಥದ್ದು ಏನಿಲ್ರಿ. ನೀವು ಹೆಂಗೆ ದುಗಿಸ್ಕೊಂಡಾದ್ರೂ ಅದ್ರದ್ದು ಗೊಂಜಾಳ ಆಗ್ಲಿ ಕಬ್ಬದಾಗ್ಲಿ ಏನು ಎಲ್ಲಿ ಹಿಂಗ್ ಕಟ್ ಆಗೋದು ಏನಿಲ್ರಿ. ಇದ ಫ್ರೇಮ್ ಬಗ್ಗೆ ನಾ ಮಾತಾಡಿರ, ಇದು ಹಿಂಗ ನೀವು ನೋಡ್ರಿ ಅಂದ್ರ ಒಂದ್ ಅಡಿ ಐತ್ರಿ, 1 ಫೂಟ್ ಐತಿ. ಅಂದ್ರೆ ಇಲ್ಲಿಂತ್ರ ಇಲ್ಲಿ ಮಟ್ಟ 1 ಅಡಿ ಐತ್ರಿ. ಈಗ 2 ಅಡಿ ಸಾಲ್ ಇರ್ತೈತ್ರಿ, 2.5 ಸಾಲ್ ಇರ್ತೈತ್ರಿ. 1 ಅಡಿ ಸಾಲ್ ಒಳಗ್ನು ಇದು ಆರಾಮ್ ಶಿರಿ ಹೋಗ್ತೈತ್ರಿ, ಏನು ತೊಂದರೆ ಆಗುಲ್ರಿ. ನೆಕ್ಸ್ಟ್ ಈಗ ಇಲ್ಲಿಂತ್ರ ಮುಂದಿಂತ್ರ ಹಿಂದಿನ ಮಟ್ಟ ಇದು ನೀವು ಮಾಪ್ ನೋಡ್ರಿ, ಅದ್ರದ 2 ಅಡಿ ಐತ್ರಿ. ಇಷ್ಟೇನೈತಲ್ರಿ ಇದು 2 ಅಡಿ ಐತ್ರಿ. ಟ್ಯಾಂಕು ಇಂಜಿನ್ ಎಲ್ಲ ಕುಡಿಸಿ ಇದು 2 ಅಡಿ ಐತ್ರಿ. ನೆಕ್ಸ್ಟ್ ಏನೈತ್ರಿ, ಇಲ್ಲಿ ನಾ ಹ್ಯಾಂಡಲ್ ಕಡೆ ಬರ್ತೇನ್ರಿ. ಇದಕ್ಕೆಲ್ಲ ಗ್ರಿಪ್ ಅದು ಪ್ರೊವೈಡ್ ಮಾಡಿರ್ತೇವ್ರಿ, ಇದನ್ನ ಹಿಡಿಯಾಕದು ಇದು ಟೈಪ್ ಹಿಂಗ
ಇದನ್ನೇನೈತ್ರಿ ನೀವು ರಿವರ್ಸ್ನು ತಗೋಬೋದ್ರಿ ಮತ್ತು ನೀವು ಮುಂದನ್ನು ದುಗಿಸ್ಬೋದ್ರಿ, ಎರಡೂ ಕಡೆ ಐತ್ರಿ, ಎಲ್ಲ ಐತ್ರಿ. ಈಗ ಒಬ್ರೊಬ್ರಿಗೆ ಏನು ಡೌಟ್ ಇರ್ತೈತೆ ಅಂದ್ರೆ ಸರ್ ಇವು ಸಣ್ಣ ಸಣ್ಣ ಟೈರ್ ಅದಾವ್ರಿ, ಇವು ಹೊಲ್ದಾಗದು ಹೊಕ್ಕಾವು ಇಲ್ಲಂತ ಇದು ಒಬ್ರಿಗೆ ಡೌಟ್ ಇರ್ತೈತ್ರಿ. ಇದು ನೀವು ನೋಡ್ಬೋದ್ರಿ, ಈಗ ಒಬ್ರು ರೈತರು ಇಲ್ಲೇ ಯೂಸ್ ಮಾಡತ್ತೀರಿ ಇದನ್ನು ಆಲ್ರೆಡಿ ರೀ, ಇದನ್ನ ಯೂಸ್ ಮಾಡೋದ ಐತ್ರಿ. ಈಗೇನೈತ್ರಿ ಇದು ಒಂದು ಫ್ರೇಮ್ ಐತ್ರಿ, ಇದು ಒಂದು ಏನೈತ್ರಿ, ಇದು ಕಬ್ಬನ್ ಐತ್ರಿ. ಇದೇನು ಮಾಡ್ತೈತ್ರಿ, ರಾಡಿ ಕಟ್ ಮಾಡ್ತೈತ್ರಿ. ಈಗ ಇದು ಒಂದು ಅರ್ಧ ಒಂದು ತಾಸು ಆತ್ರಿ ಈಗ ಇವ್ರು ಯೂಸ್ ಮಾಡಕತ್ತಾರ ರೈತರು ಇಲ್ಲೇ. ಈಗ ಆಲ್ಮೋಸ್ಟ್ ಬೆಳಗಾವ್ದಾಗ ಒಂದು 2-3 ದಿನ ಕಂಟಿನ್ಯೂ ಮಳೆ ಆಗೈತ್ರಿ. ಅದಾದ್ಮೇಲೆ ಇವರು ಯೂಸ್ ಮಾಡತ್ತಿದ್ರಿ. ಯೂಸ್ ಮಾಡೋದು ನಮ್ಗೊಂದು ಸ್ವಲ್ಪ ಟೈಮ್ ಇತ್ತಂತ ನಾವು ಡೆಮೋ ಮಾಡಕ್ಕೆ ಬಂದಿದ್ದೀವಿ ರೀ. ಅವಾಗ ಇಲ್ಲಿ ಅವ್ರು ಹೇಳಿರಿ ನಮ್ಗೆ, ಸರ್ ಇದೇನೇನು ಸಿಕ್ಕೋದು ಪ್ರಾಬ್ಲಮ್ ಏನಿಲ್ಲ ರೀ, ಇದೇನೇ ಇದು ಕಟ್ ಮಾಡ್ಕೊಂಡು ಆರಾಮ್ಸಿರಿ ಟಯರ್ ಅದು ಸಿಕ್ಕೋದು ಏನು ತೊಂದರೆ ಐತ್ರಿ, ಏನು ಇದನ್ನು ಮಾಡ್ಬೋದ್ರಿ. ನೀವು ಆರಾಮ್ಸಿರಿ ನೀವು ಮುಂದೂ ತಳ್ಬೋದ್ರಿ, ಹಿಂದೂ ರಿವರ್ಸ್ನು ತೊಗೋಬೋದ್ರಿ, ಲೇಡೀಸ್ನು ಉಪಯೋಗ ಮಾಡ್ಬೋದ್ರಿ, ಜೆಂಟ್ಸ್ನು ಉಪಯೋಗ ಮಾಡ್ಬೋದ್ರಿ. ಈಗ ಏನೈತ್ರಿ ಇದು ಸೂಪರ್ ಬೂಮ್ ಸ್ಪ್ರೇಯರ್ದು ಏನೈತ್ರಿ, ಇದು ಅಟ್ಯಾಚ್ಮೆಂಟ್ ಬೂಮ್ ಅಟ್ಯಾಚ್ಮೆಂಟ್ ಏನೈತ್ರಿ, ಉದ್ದ ಹೆಂಗೆ ಮಾಡೋದ್ರಿ, ಅಗಲ್ ಹೆಂಗೆ ಮಾಡೋದು ಅದನ್ನ ನಾನು ನಿಮ್ಗೆ ತೋರಿಸ್ತೇನೆ ರೀ. ಫಸ್ಟ್ ಇವ್ನು 2 ಬೋಲ್ಟ್ ಏನದಾವ್ರಿ ಇವ್ನು ಲೂಸ್ ಮಾಡ್ಕೋದ್ರಿ, ಒಂದು 2 ಥ್ರೆಡ್ ಅಷ್ಟ ತೆಗಿದ್ರಿ, ಲೂಸ್ ಮಾಡ್ಕೋದ್ರಿ. ಪೂರ್ತಿ ತಳ ಹೋಗ್ಯದ್ರಿ. ಪೂರ್ತಿ ತಳ ಹೋದ್ಮೇಲೆ ಏನೈತ್ರಿ, ಇವು ನಟ್ ಬೋಲ್ಟ್ ತೆಗಿದ್ರಿ. ನಟ್ ಬೋಲ್ಟ್ ತೆಗೆದ್ರೆ ಇದು ಉದ್ದ ಮಾಡ್ಕೋದ್ರಿ, ಉದ್ದ ಮಾಡ್ಕೊಂಡು ಇಲ್ಲಿ ಹಾಕೊಂಡ್ಬಿಡುದು, ಇಷ್ಟ ರೀ, ಮತ್ತೇನಿಲ್ಲ ರೀ. ಈಗ ನೀವು ಇದನ್ನ ಉದ್ದ ಇಡ್ರಿ ಅಥವಾ ಅಗಲ್ ಇಡ್ರಿ, ನಾ ಏನಲ್ರಿ ನಿಮಗೆ ಇದನ್ನ ಫಾಗರ್ ಅಡ್ಜಸ್ಟ್ಮೆಂಟ್ ಮಾಡ್ಬೋದಂತ. ಇದೇನೈತ್ರಿ, ಇದನ್ನ ಇಲ್ಲಿ ನಟ್ ಬೋಲ್ಟ್ ಇರ್ತಾವ್ರಿ, ಇದನ್ನ ಲೂಸ್ ಮಾಡ್ಕೋದ್ರಿ. ಇದು ಎಲ್ಲಿ ಬೇಕಾದ್ರೆ ತಿರುಗ್ತೈತ್ರಿ, 360 ಡಿಗ್ರಿ ತಿರುಗ್ತೈತ್ರಿ, ಮೇಲೆ ತಳಗ ಹೋಗ್ತೈತ್ರಿ. ನಿಮ್ಮ ಬೆಳೆ ಪ್ರಕಾರ ನಿಮ್ಮ ಇದ್ರ ಪ್ರಕಾರ ನೀವು ಅಡ್ಜಸ್ಟ್ ಮಾಡ್ಕೋರಿ. ಸ್ಪೀಡ್ನು ಏನೈತ್ರಿ ನಿಮ್ಮ ಬೆಳೆ ಪ್ರಕಾರ ನೀವು ಅಡ್ಜಸ್ಟ್ ಮಾಡ್ಕೋರಿ. ಈಗ ಒಬ್ಬರೊಬ್ಬರಿಗೆ ಏನೈತ್ರಿ ಇದು 3 ನೋಸಲ್ ಬೇಕಾಗಲ್ಲ, 2 ನೋಸಲ್ ಬೇಕಾಗಿದ್ರೆ ಇನ್ನೊಂದು ಇಂಥದ್ದು ಇದನ್ನ ನಾವು ಕೊಡ್ತೀವ್ರಿ, ಪ್ಲೇಟ್ ರೀ. ಇದೇನು ಪ್ಲೇಟ್ ಐತಲ್ರಿ ಇಂಥದ್ದು, ಇದು ಹೋಲ್ ಇದ್ದಿದ್ದೈತ್ರಿ, ಹೋಲ್ ಇಲ್ದಿದ್ದು ಕೊಡ್ತೇವ್ರಿ ನಾವು. ಅದನ್ನ ಇಲ್ಲಿ ಹಾಕಿ ಪ್ಯಾಕ್ ಮಾಡ್ಬೋದು ಅಷ್ಟೇ. ಇದನ್ನ ತಿರುಗಿಸಿ ತೆಗೆದೈತ್ರಿ, ಅದನ್ನಷ್ಟ ಮಾಡೋದ್ರಿ. ಈಗ ಮಷೀನ್ ಹೇಗೆ ಸ್ಟಾರ್ಟ್ ಮಾಡೋದಂತ ನಿಮ್ಗೆ ತೋರಿಸ್ತೇನೆ ರೀ. ಇದನ್ನ ಒಂದು ಕೈಲಿ ಹಿಂಗೆ ಹಿಡ್ಕೋದ್ರಿ, ಇದು ಅಷ್ಟೇ, ಇದನ್ನ ಜಗ್ಗೋದು ಅಷ್ಟೇ ರೀ, ಮತ್ತೇನಿಲ್ಲ ರೀ. ಜಗ್ಗಿರ್ ಸ್ಟಾರ್ಟ್ ಆಕೈತಿ. ನೆಕ್ಸ್ಟ್ ನೀವೇನೈತ್ರಿ, ಮಷೀನ್ ಸ್ಪೀಡ್ ಏನೈತ್ರಿ ಇಲ್ಲಿಂದ ಅಡ್ಜಸ್ಟ್ ಮಾಡ್ಕೋಬೋದು. ಇದು ನೀವು ನೋಡ್ಬೋದ್ರಿ. ಈಗ ಇದು ನಾರ್ಮಲ್ ಪ್ರೆಷರ್ ಐತ್ರಿ, ಇದು ಹೈ ಪ್ರೆಷರ್. ಇದನ್ನ ವಿಡಿಯೋ ಏನೈತ್ರಿ ಈಗ ಜಾಸ್ತಿ ಮಂದಿ ಶೇರ್ ಮಾಡ್ರಿ. ಏನಾರ ಪ್ರಶ್ನೆ ಇದ್ರೆ ತಳಗಡೆ ನಂಬರ್ ಡಿಸ್ಪ್ಲೇ ಆಗ್ತೈತ್ರಿ, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದ್ರಿ. ಈಗ ಒಮ್ಮೆ ಮೇನ್ ಆಕೈತ್ರಿ, ಸೇಲ್ಸ್ ಡಿಪಾರ್ಟ್ಮೆಂಟ್ ಆಗಲಿ ಎಲ್ಲ ಒಂದು ಸ್ವಲ್ಪ ಬಿಸಿ ಇರ್ತಾರೆ. ಅವಾಗ ಏನು ಮಾಡಬೇಡ್ರಿ, ನೀವು ಒಂದು ಸ್ವಲ್ಪ ವಾಟ್ಸಪ್ ಮೇಲೆ ಮೆಸೇಜ್ ಹಾಕ್ಬಿಡ್ರಿ, ಸರ್ ಇದ್ರ ಮಾಹಿತಿ ಹೇಳ್ರಿ, ಇದ್ರ ರೇಟ್ ಹೇಳ್ರಿ, ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಏನೈತ್ರಿ ನಿಮ್ಗೆ ವಾಟ್ಸಪ್ಪಿಗೆ ಎಲ್ಲ ಕಳಿಸ್ತಾರೆ. ವಿಡಿಯೋ ಏನೈತ್ರಿ ಜಾಸ್ತಿ ಮಂದಿಗೆ ಶೇರ್ ಮಾಡ್ರಿ. ವಿಡಿಯೋ ಚೆನ್ನಾಗಿ ಅನ್ಸಿದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಧನ್ಯವಾದಗಳು.